ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಊರಿಂದ ಬಂದಾಗಿಂದ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ಈ ಮಕ್ಕಳು ಬೇರೆ 3 ಜನ ಆಗಿಬಿಟ್ರು. ಹಂಗಾಗಿ ಬರೀ ಅವ್ರದ್ದು ನೋಡೋದೇ ಆಯಿತು. ಅವ್ರ ಆಟ, ಅವ್ರ ಜಗಳ ಇದೇ ಆಗೋಯಿತು. ಹಂಗಾಗಿ ನಾನು ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ. ಅದು ನೆನಪೇ ಇರಲಿಲ್ಲ, ಹಂಗಾಗೋಗ್ಬಿಟ್ಟಿತ್ತು. ಆಮೇಲೆ ಅಯ್ಯೋ ವೀಡಿಯೋ ಮಾಡೇ ಇಲ್ಲ ಊರಿಂದ ಬಂದಾಗಿಂದ ಅಂತ 4-5 ದಿನ ಆದಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನನ್ನ ಮಕ್ಕಳು ಕೇರಮ್ ಬೋರ್ಡ್ ಆಡಿ ಎತ್ತಿಡ್ತಾ ಇದ್ದಾರೆ. ಆ ಆಟ ನನ್ನ ಮಗಳು ಮತ್ತು ನನ್ನ ಮೈದನ ಮಗನಿಗೂ ಅವ್ರಿಗೆ ಇವತ್ತಿಂದೆಲ್ಲ ಅವಳು ಹುಟ್ಟಿದಾಗಿಂದನೂ ಅವರಿಬ್ಬರಿಗೂ ಅಟ್ಯಾಚ್ಮೆಂಟ್ ಜಾಸ್ತಿ. ಅದೇನಂತ ಗೊತ್ತಿಲ್ಲ. ನನ್ನ ಮಗನಿಗೂ ನನ್ನ ಮಗಳಿಗೂ ಅಷ್ಟಕ್ಕಷ್ಟೇ, ಯಾವಾಗೂ ಜಗಳ ಆಡ್ತಿರ್ತಾರೆ. ಆಮೇಲೆ ನನ್ನ ಮೈದನ ಮಗನೂ ಮತ್ತು ಅವಳು ಅಷ್ಟೇ, ಸ್ವಲ್ಪ ಜೊತೇಲಿರ್ತಾರಲ್ಲ, ಮೇ ಬಿ ಅದಕ್ಕೆ ಅನಿಸುತ್ತೆ. ಇವರು ದೂರ ಇರ್ತಾರಲ್ಲ, ಹಂಗಾಗಿ ಇವ್ರಿಗೆ ಸ್ವಲ್ಪ ಪ್ರೀತಿ ಅನಿಸುತ್ತೆ. ನನ್ನ ಮಗಳು ಹುಟ್ಟಿದಾಗ ಅವ್ರ ಮನೆಗೆ ನಮ್ಮ ಮನೆಗೆ ನಾನು ಕರ್ಕೊಂಡು ಹೋಗಿದ್ದ ದಿವಸದಿಂದ ನಾನು ನೋಡ್ತಾಯಿದ್ದೀನಿ. ನನ್ನ ಮೈದನ ಮಗಳು, ನಮ್ಮ ಮಗನೂ ನನ್ನ ಮಗಳೂ ತುಂಬ ಅವ್ರಿಗೊಬ್ರಿಗೊಬ್ರು ಪ್ರೀತಿ. ಅದು ಪುಟ್ಟ ಮಗು ಇರಬೇಕಾದ್ರೇ ನನ್ನ ಮಗಳು ಅವನನ್ನು ಕಂಡ್ರೆ ತುಂಬ ಇಷ್ಟಪಡೋದು. ಅದೇನೋ ಗೊತ್ತಿಲ್ಲ, ಅವತ್ತಿಂದ ಇವತ್ತಿನವರೆಗೂ ಅವರಿಬ್ಬರು ಹಂಗೆ ಇದ್ದಾರೆ. ಇವ್ರು 3 ಜನ ಇದ್ದಾರಲ್ಲ, ಅವರು ಜಗಳ ಆಡ್ಕೊಬಿಡ್ತಾರೆ. ಆದರೆ ನನ್ನ ಮಗಳು, ನನ್ನ ಮೈದನ ಮಗ ಮಾತ್ರ ಇವತ್ತಿನವರೆಗೂ ಅವ್ರು ಜಗಳ ಆಡೋದೇ ಇಲ್ಲ. ಒಬ್ರಿಗೊಬ್ರಿಗೆ ತುಂಬ ಸಪೋರ್ಟ್ ಅವರು. ಆಮೇಲೆ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ ಮನೆ ಹತ್ರ ಇಲ್ಲೇ. ಯಾಕಂದರೆ ಅವ್ನು ಬೇರೆ ಊರಲ್ಲಿ ಹೊಲ ತೋಟ ಅಂತ ಎಲ್ಲ ಓಡಾಡಿರೋನು. ಊರಲ್ಲಿರೋ ಮಕ್ಕಳು ಬೆಂಗಳೂರಿಗೆ ಬಂದು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ. ಇಲ್ಲಿರೋ ಮಕ್ಕಳು, ಬೆಂಗಳೂರಲ್ಲಿರೋ ಮಕ್ಕಳು ಊರಿಗೆ ಹೋಗಿ ಅಡ್ಜಸ್ಟ್ ಆಗಿಬಿಡ್ತಾರೆ. ಯಾಕಂದರೆ ಅವ್ರಿಗೆ ಫ್ರೀಡಮ್ ಸಿಕ್ಬಿಡುತ್ತೆ. ಊರಿಗೆ ಹೋದ ತಕ್ಷಣವೇ ಅಲ್ಲಿ ಒಂಥರ ಫ್ರೀಯಾಗಿ ಆರಾಮಾಗಿ ಎಲ್ಲಾದರೂ ಓಡಾಡ್ಕೊಂಡು ಏನಾದರೂ ಮಾಡ್ಕೊಂಡಿರ್ಬೋದು. ಅದೇ ಊರಲ್ಲಿ ಫ್ರೀಯಾಗಿದ್ದ ಮಕ್ಕಳನ್ನ ಕರ್ಕೊಂಬಂದು ಬೆಂಗಳೂರಲ್ಲಿ ಮನೆ ಒಳಗಡೆನೇ ಕೂಡ ಹಾಕ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಅವ್ನು ಬಂದಿದ್ನಲ್ಲ, ಹಾಗಾಗಿ ಪಾರ್ಕಿಗಾರ ಕರ್ಕೊಂಡು ಹೋಗೋಣ, ಮನೆ ಹತ್ರನೇ ಆಟ ಆಡ್ತಿದ್ದಾರೆ. ಈಗ 4-5 ದಿನ ಆಯಿತು ಅಂತ ಹೇಳಿ ಕರ್ಕೊಂಡು ಹೋದೆ. ಇದು 1 ದಿನದ ವ್ಲಾಗ್ ಅಲ್ಲ, 2 ದಿನದ ವ್ಲಾಗು ಅಲ್ಲ, ಸುಮಾರು 4-5 ದಿನದ ವ್ಲಾಗ್ನ ಹಂಗೆ ಹಾಕಿದ್ದೀನಿ. ಆಮೇಲೆ ನೆಕ್ಸ್ಟು ಒರೈನ್ ಮಾಲ್ಗೆ ಹೊರಟಿದ್ವಿ. ನನ್ನ ಮಗನೂ ತುಂಬ ದಿನದಿಂದ ಕೇಳ್ತಾಯಿದ್ದ, ಅಮ್ಮ ಹೋಗೋಣ ಅಂತ. ಅವನ ಫ್ರೆಂಡ್ಸ್ ಎಲ್ಲ ಏನೋ ಹೋಗಿದ್ರು ಮತ್ತು ಅಲ್ಲೆಲ್ಲ ಗೇಮ್ ಆಡಿದರು. ಹೋಗೋಣಮ್ಮ, ನನ್ನ ಕರ್ಕೊಂಡು ಹೋಗು ಅಂತ ಕೇಳ್ತಾನೆ ಇದ್ದ. ಆಗಿರಲಿಲ್ಲ. ಅದಕ್ಕೆ ಇವಾಗ ಅವನು ಬಂದಿದ್ನಲ್ವ, ಸೊ ಇಬ್ಬರು ಜೊತೆಯಲ್ಲಿ ಅವನಿಗೂ ತೋರಿಸ್ದಂಗೆ ಆಗುತ್ತೆ, ಅವನು ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟ್ವಿ. ನಮ್ಮ ಯಜಮಾನ್ರೂ ಜೊತೆಗೆ ಬರ್ತಾಯಿದ್ದಾರೆ. ಮೆಟ್ರೋದಲ್ಲಿ ಹೋಗ್ತಾಯಿದ್ದೀವಿ. ನಾವೇ ಇದ್ದರೆ ಗಾಡೀಲಿ ಹೋಗ್ತಿದ್ವಿ. ಆದರೆ ಅವನಿದ್ದಾನಲ್ವ, ಅವನು ಮೆಟ್ರೋ ಅಂದರೆ ಬಂದಿದ್ದ 1-2 ಸರಿ. ಚಿಕ್ಕದಿದ್ದಾಗ ಬಂದಿದ್ದು. ಅವನಿಗೆ ಅಷ್ಟು ನೆನಪಿಲ್ವಲ್ಲ, ಅದಕ್ಕೆ ಇವಾಗ ಸ್ವಲ್ಪ ನೆನಪಿರುತ್ತೆ. ಕರ್ಕೊಂಡು ಹೋದರೆ ಅವನಿಗೂ ಎಲ್ಲ ತೋರಿಸಿದ್ರೆ ಅಂತ ಹೇಳ್ಬಿಟ್ಟು ಮೆಟ್ರೋದಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಹಂಗೆ ನನ್ನ ಮಗ ಹೇಳ್ತಾಯಿದ್ದ, ಇದು ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ. ಆಮೇಲೆ ಬಂದ್ವಿ, ಮಾಲ್ ಒಳಗಡೆ ಬಂದು. ನಾನು ಇನ್ನು ಫಸ್ಟ್ ಟೈಮ್ ಬರ್ತಾ ಇರೋದು ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆದ್ರೂ ನಾನು ಜಾಸ್ತಿ ಎಲ್ಲೂ ಒಬ್ಬಳೇ ಓಡಾಡಿಲ್ಲ. ನಮ್ಮ ಮನೆಯವರು ಬ್ಯುಸಿ, ಅವ್ರು ಫ್ರೀಯಾಗಿದ್ದಾಗ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಆದರೆ ಅವ್ರು ಫ್ರೀ ಇಲ್ಲ ಅಂತಂದರೆ ಅವ್ರು ಯಾವಾಗೂ ನನಗೆ ಹೇಳ್ತಾನೆ ಇರ್ತಾರೆ, ಅಲ್ಲಿ ಹೋಗು ಇಲ್ಲಿ ಹೋಗು, ಮಕ್ಳನ್ನ ಕರ್ಕೊಂಡು ಅಲ್ಲಿ ಓಡಾಡು ಇಲ್ಲಿ ಓಡಾಡು, ನೋಡ್ಕೋ ಎಲ್ಲ, ಇನ್ನು ಯಾವಾಗ ಕಲಿಯೋದು ನೀನು ಅಂತ. ಆದರೆ ನನಗೆ ಮಾತ್ರ ಹೇಳ್ಬೇಕಂದ್ರೆ ಅವ್ರು ಇಲ್ಲದೆ ಎಲ್ಲಿ ಹೋಗಿನೂ ಗೊತ್ತಿಲ್ಲ, ಎಲ್ಲೂ ಹೋಗೋದು ಗೊತ್ತಿಲ್ಲ. ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಊರಿಗೆ ಹೋಗ್ಬಿಡ್ತೀನಿ. ಆದರೆ ಸಿಟಿ ಒಳಗಡೆ ಹೋಗ್ಬೇಕಂದ್ರೆ ನನಗೆ ಸ್ವಲ್ಪ ಭಯನೇ, ಹೋಗೋಕ್ಕೆ ಅಷ್ಟು ಧೈರ್ಯ ಇಲ್ಲ. ಹಾಗಾಗಿ ನಾನು ಎಲ್ಲೂ ಬರಲ್ಲಪ್ಪ ಅಂತ ಯಾವಾಗ ಹೇಳ್ತೀನಿ. ಅವ್ರಿಗೂ ನನಗೂ ಅದೇ ಒಂದು ವಿಷಯಕ್ಕೆ ಜಗಳ. ಎಲ್ಲಾದರೂ ಹೋಗಲ್ಲ, ಎಲ್ಲ ಓಡಾಡಲ್ಲ, ಅದು ಧೈರ್ಯ ಮಾಡಿ ಸ್ವಲ್ಪ ಮುಂದೆ ಹೋಗಲ್ಲ ನೀನು ಅನ್ನೋದೇ ಅವ್ರು ಯಾವಾಗೂ ಹೇಳ್ತಾ ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ನಮಗೂ ಒಳಗಡೆನೇ ಇದ್ದು ಸ್ವಲ್ಪ ಹೊರಗೆ ಹೋಗಬೇಕು ಬರಬೇಕು ಅಂದರೆ ಏನೋ ಒಂಥರ ಮನಸ್ಸಲ್ಲಿ ಭಯ. ಆಮೇಲೆ ಫೈನಲಿ ಬಂದು ಇಲ್ಲೆಲ್ಲ ಅವ್ರಿಗೆ ಗೊತ್ತು, ಅವ್ರು ನೋಡಿದ್ದಾರೆ. ಹಂಗಾಗಿ ನಾನು ನೋಡಿರಲಿಲ್ವಲ್ಲ, ತೋರಿಸ್ಕೊಂಡು ಬಂದರು. ಆಮೇಲೆ
ಇಲ್ಲಿ ಮಕ್ಳದ್ದು ಗೇಮ್ಸ್ ಎಲ್ಲ ಇತ್ತು. ಇವ್ರಿಗೆ ಇದು ಯಾವುದ್ರ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೇನು ಮೇಲ್ಗಡೆ ಹೋಗಬೇಕು, ಮೇಲ್ಗಡೆ ಗೇಮ್ಸ್ ಇದ್ದಾವೆ ಅಂತ ಗೊತ್ತಲ್ವ. ನನ್ನ ಮಗಂಗೆ ಅವ್ನ ಫ್ರೆಂಡ್ಸ್ ಹೋಗಿರೋದು, ಅವ್ರು ವೀಡಿಯೋ ಕಳಿಸಿರೋದೆಲ್ಲ ನೋಡಿದ್ದನ್ನು. ಹಂಗಾಗಿ ನನಗೆ ಅಲ್ಲೇ ಆಟ ಆಡಬೇಕಪ್ಪ, ಅಲ್ಲೇ ಕರ್ಕೊಂಡು ಹೋಗು ಅಂತ ಎಲ್ಲ ಮಾಡ್ತಾಯಿದ್ದ. ಆಮೇಲೆ ಕರ್ಕೊಬಂದ್ವಿ ಇಲ್ಲಿ ಕೆಳಗಡೆ ಟ್ರೈನಲ್ಲಿ. ಆಮೇಲೆ ಟ್ರೈನು ಅಲ್ಲಿ ಹತ್ತಿಸ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ನನ್ನನ್ನು ಹತ್ಸಿದ್ರು. ಇಲ್ಲ ಹೋಗು, ನೀನು ಆಟ ಆಡು, ಏನಾಗಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಗೇಮ್ ಹಂಗೆ ಮಾಡಿದ್ದಾರೆ. ನನ್ನನ್ನು ಮಕ್ಳ ಜೊತೆ ಆಟ ಆಡಿಸಿದ್ರು. ಆಮೇಲೆ ಇಲ್ಲಿ ಕೆಳಗಡೆನೂ ಒಂದು ಇದಿದೆ ಗೇಮ್ದು. ಬಟ್ ಅಲ್ಲಿ ಏನಂದರೆ 1 o'clock ಮೇಲೆ ಓಪನ್ ಮಾಡೋದು, ಇವಾಗ ಓಪನ್ ಆಗಲ್ಲ ಅಂತಂದರು. ಆಮೇಲೆ ಲಾಸ್ಟ್ ಫ್ಲೋರು 3rd ಫ್ಲೋರ್ ಅನಿಸುತ್ತೆ, 3rd or 4th ನೆನಪಿಲ್ಲ. ಅಲ್ಲಿ ಹೋಗಿ ಅಲ್ಲಿ ಆಟ ಆಡಿಸಿದ್ವಿ ಮಕ್ಕಳನ್ನ. ಆಮೇಲೆ ಅಲ್ಲಿ ಕೆಳಗಡೆಯಿಂದ ಅಲ್ಲಿ ಬಂದು ಅಲ್ಲಿಂದ ಕೆಳಗಡೆಯಿಂದ ಬರೋಷ್ಟೊತ್ತಿಗೆ ಟೈಮ್ ಆಗಿತ್ತು. ಆಮೇಲೆ ನಮ್ಮ ಮನೆಯವರು ಗೇಮ್ ಆಡೋದಕ್ಕೆ ಶುರು ಮಾಡಿದ್ರೆ ಇವ್ರು ಮತ್ತೆ ಆಚೆ ಬರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಐಸ್ ಕ್ರೀಮ್ ತಿನ್ನುವಂತ್ರಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಕರ್ಕೊಂಡು ಹೋದ್ವಿ ಒಳಗಡೆ. ಫುಲ್ಲು ನನ್ನ ಮಗ ಅಂತೂ ಅಲ್ಲಿ ನೋಡಿ ಅವನು ಖುಷಿನ ಹೇಳೋಕ್ಕಾಗ್ತಿಲ್ಲ. ಅವನು ತುಂಬ ದಿನದಿಂದ ಕೇಳ್ತಾ ಇದ್ದ, ಪಾಪ ಕರ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ. ನನ್ನನ್ನು ಒಬ್ಬಳನ್ನೇ ಕರ್ಕೊಂಡು ಹೋಗು ಅನ್ನೋರು. ನನಗೆ ಗೊತ್ತಿಲ್ಲ, ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಇವಾಗ ಹೋಗಿರೋದ್ರಿಂದ ಅವನ್ನ ಫಸ್ಟ್ ಫ್ಲೋರಲ್ಲಿ ಬೇರೆ ಗೇಮ್ಸ್ ಇರುತ್ತೆ, ಬೇರೆ ಚಾರ್ಜಸ್ ಇರುತ್ತೆ. ಲಾಸ್ಟ್ 4th ಫ್ಲೋರಲ್ಲಿ ಗೇಮ್ಸ್ ಬೇರೆ ಇರುತ್ತೆ, ಚಾರ್ಜಸ್ಸು ಬೇರೆ ಸಪ್ರೇಟ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಜಾಸ್ತಿ ಮಾತಾಡಿಲ್ಲ, ನಾನು ವಾಯ್ಸ್ ಬೇರೆ ಫುಲ್ಲು ಹೋಗ್ತಾ ಇದೆ, ಅದಕ್ಕೋಸ್ಕರ ಜಾಸ್ತಿ ಏನೂ ಮಾತಾಡೋಕ್ಕೆ ಹೋಗಿಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾವು ಅಲ್ಲಿಂದ ಹೊರಟಾಗಲೇ ಅಲ್ಲೇ 6:30 ಏನೋ ಆಗಿತ್ತು. ಫುಲ್ಲು ಮಕ್ಕಳೆಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು, ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಪ್ಪ ಅನ್ನೋ ಥರ. ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡು ಸ್ವಲ್ಪ ಕರ್ಕೊಂಡು ಬಂದ್ವಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.